ಶಿವಮೊಗ್ಗದಲ್ಲಿ ಉಚಿತ ಕಿಡ್ನಿ ಮೂತ್ರಕೋಶ ಆರೋಗ್ಯ ಶಿಬಿರ 150ಕ್ಕೂ ಹೆಚ್ಚು ಮಂದಿಗೆ ಉಚಿತ ತಪಾಸಣೆ. ತೃಪ್ತಿ ಹೆಲ್ತ್ ಕೇರ್ನಲ್ಲಿ ಬೃಹತ್ ಆರೋಗ್ಯ ಶಿಬಿರಕ್ಕೆ ಶಾಸಕ ಚನ್ನಬಸಪ್ಪ ಹಾಗೂ ಎಂಎಲ್ಸಿ ಡಿಎಸ್ ಅರುಣ್ ಚಾಲನೆ. ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ರೋಟರಿ ಮಲ್ನಾಡ್ ಹಾಗೂ ಆಕೃತಿ ಫೆಡರೇಷನ್ನಿಂದ ಜನೋಪಯೋಗಿ ಆರೋಗ್ಯ ಸೇವೆ. ಬಿಪಿ, ಆರ್ಬಿಎಸ್, ಇಸಿಜಿ, ಅಲ್ಟ್ರಾಸೌಂಡ್ ಸೇರಿ ಹಲವು ಪರೀಕ್ಷೆಗಳು ಉಚಿತ. ಶಿವಮೊಗ್ಗದಲ್ಲಿ ಯಶಸ್ವಿ ಆರೋಗ್ಯ ಶಿಬಿರ. ಶಿವಮೊಗ್ಗ ತೃಪ್ತಿ ಹೆಲ್ತ್ ಕೇರ್ನಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ರೋಟರಿ ಮಲ್ನಾಡ್ ಶಿವಮೊಗ್ಗ ಹಾಗೂ ಆಕೃತಿ ಜನಸೇವಾ ಫೆಡರೇಷನ್ ಅವರ ಸಹಯೋಗದಲ್ಲಿ ಉಚಿತ ಕಿಡ್ನಿ ಮತ್ತು ಮೂತ್ರಕೋಶಗಳ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಅಧಿಕೃತ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ನಗರ ಪ್ರಭಾರಿ ಕುಪ್ಪೇಂದ್ರಣ್ಣ, ರಾಜ್ಯ ಅಸಂಘಟಿತರ ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರದೀಪ್ ಹೊನ್ನಪ್ಪ, ಆಕೃತಿ ಜನಸೇವಾ ಫೆಡರೇಷನ್ ಅಧ್ಯಕ್ಷೆ ಮಮತಾ ರಾಘವೇಂದ್ರ, ರೋಟರಿ ಮಲ್ನಾಡ್ ಶಿವಮೊಗ್ಗ ಅಧ್ಯಕ್ಷೆ ರಶ್ಮಿ, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಜಗದೀಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ತೃಪ್ತಿ ಹೆಲ್ತ್ ಕೇರ್ನ ಡಾಕ್ಟರ್ ಎಸ್ ಚಂದ್ರಶೇಖರ್ ಹಾಗೂ ಶ್ರೀಮತಿ ತೇಜಸ್ವಿನಿ ಚಂದ್ರಶೇಖರ್ ಅವರು ವೇದಿಕೆಯಲ್ಲಿ ಭಾಗವಹಿಸಿದ್ರು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಸುಮಾರು 150 ಶಿಬಿರಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ ರಕ್ತದೊತ್ತಡ, ಆರ್ಬಿಎಸ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಸಿ ಆರ್ಮ್ಸ್ ಎಕ್ಸ್ರೇ ಹಾಗೂ ಇಸಿಜಿ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಿ ವರದಿಗಳನ್ನು ವಿತರಿಸಲಾಯಿತು. ಬಳಿಕ ಡಿಎಸ್ ಅರುಣ್, ಡಾಕ್ಟರ್ ಎಸ್ ಚಂದ್ರಶೇಖರ್ ಹಾಗೂ ರಾಜ್ಯ ಅಸಂಘಟಿತರ ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರದೀಪ್ ಹೊನ್ನಪ್ಪ ಅವರು ಆರೋಗ್ಯ ಜಾಗೃತಿಯ ಮಹತ್ವ ಹಾಗೂ ಇಂತಹ ಶಿಬಿರಗಳ ಅಗತ್ಯತೆಯ ಕುರಿತು ಮಾತನಾಡಿದರು. ಇಂತಹ ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ಮಲ್ನಾಡ್ ಧ್ವನಿ ಹಾಗೂ ಮಲ್ನಾಡ್ ಸುದ್ದಿ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಒಂದು ಕನ್ಸೆಪ್ಟ್ ಏನಂತಂದ್ರೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಯೂರಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್, ನೆಫ್ರಾಲಜಿಸ್ಟ್ ಹೋಗಿ ಫಸ್ಟ್ ಹೇಳ್ತಾರೆ. ಇನಿಷಿಯಲ್ ಲೆವೆಲ್ಸ್ ಅಲ್ಲೇ ಅಲ್ಲೇ ಮನೆ ಹತ್ರ ಅಲ್ಲಿ ತೋರಿಸ್ಕೊಂಡಿರ್ತಾರೆ. ಬಟ್ ಸೂಪರ್ ಸ್ಪೆಷಾಲಿಟಿ ನಾಲೆಡ್ಜ್ ಇನಿಷಿಯಲ್ ಲೆವೆಲ್ ಡಾಕ್ಟರ್ಸ್ ತುಂಬಾ ಕಮ್ಮಿ ಇರ್ತದೆ. ಆಮೇಲೆ ಈ ಸೂಪರ್ ಸ್ಪೆಷಾಲಿಟಿ ಅವ್ರ ಮೀಟ್ ಆಗ್ಬೇಕಂತಂದ್ರೂ ಕನ್ಸಲ್ಟೇಷನ್ ಈಗ ಪ್ರೆಸೆಂಟ್ ಇರೋದು 500 ರೂಪಾಯಿ ಇದೆ. ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಸ್ಪೆಷಾಲಿಟಿ ಮಿನಿಮಮ್ ಕನ್ಸಲ್ಟೇಷನ್ ಅಷ್ಟಿದೆ. ನಾನಿಲ್ಲಿ ಬಂದಿರುವಂತ ಸಮಯ ಅಂತಂದ್ರೆ 2019 ನಾನು ಕೊಲಬೇಷನ್ ಅಲ್ಲಿ ಬಂದು ಅಲ್ಲಿಂದ ಇಲ್ಲಿ ಕೊರೋನಾ ಟೈಮಲ್ಲಿ ಬಂದಾಗ ಸುಬ್ರಹ ಮತ್ತೆ ಮ್ಯಾಕ್ಸಿಲ್ ನಾನು ಸರ್ವಿಸ್ ಮಾಡ್ತಿದ್ದೆ. ಈಗಲೂ ಸಹ ಮ್ಯಾಕ್ಸಿಲ್ ಇರ್ತೀನಿ, ಮತ್ತೆ ಹಾಫ್ ಡೈಲಿ ಇರ್ತೀನಿ. ತುಂಬಾ ಜನಕ್ಕೆ ಮಾಡ್ತಿದ್ದೆ. ಕಿಡ್ನಿ ಅನ್ಕೊಂಡ್ರೆ ಸ್ವಲ್ಪ ಹೇಳಿರ್ತಾರೆ, ಫಸ್ಟ್ ಬಂದು ಮಾತಾಡ್ಲಿಕ್ಕೆ ಹೇಳಿರ್ತಾರೆ, ಎಲ್ಲಿ ಏನ್ ಮಾಡ್ತಾರೋ ಡಯಾಲಿಸಿಸ್ ಅಂತ ಫಸ್ಟ್ ಬಂದಿರ್ತಾರೆ. ಡಯಾಲಿಸಿಸ್ ಸೊ ಅದರದ್ದು ನನಗೆ ತುಂಬಾ ಅನ್ಸ್ತಿತ್ತು, ಜನಗಳು ಇಷ್ಟಲ್ಲ ಅಂತ. ನಾನು ಒಬ್ಬ ಸಾಮಾನ್ಯ ರೈತ ಕುಟುಂಬನೇ. ತಾತ ಅವರು, ತಂದೆಯವರು ಡಾಕ್ಟರ್, ನಾನು ಡಾಕ್ಟರ್. ಮನಸ್ಸಲ್ಲಿ ಏನೋ ನಾವು ತಂದೆಯವರೆಲ್ಲ ಇದ್ದಾಗ ಅವರು ಮೊದಲು ಪ್ರತಿ ವಾರ ಅವರು ಭತ್ತ ಬಿಡ್ತಿದ್ರು. ತಾತ ಚಿಕನ್ ಕೊಡ್ತಿದ್ರು ಪ್ರತಿ ಭಾನುವಾರ. ಅದೊಂದು ಏನು ನಾವು ಭೂಮಿಯಿಂದ ಬೆಳೆದಿರ್ತೀವಿ, ನಾವು ಭೂಮಿಗೆ ಏನಾದ್ರು ಕೊಡ್ಬೇಕು ಅಂತ ಹೇಳ್ತಿದ್ರು ತಾತ. ಪ್ರತಿ ಭಾನುವಾರ ಈ ಅದರಲ್ಲಿ ಚಿಕನ್ ಕೊಡ್ಬೋದು. ಸೊ ಅದು ನಾನು ಏನಾದ್ರು ಮಾಡ್ಬೇಕು ಅಂತ ಮನ್ಸು ಬಂತು. ಈಗ ನನಗೆ ನಾವು ಭತ್ತ ಈಗ ಎಲ್ಲ ಕೇಳ್ತೀವಿ. ಈಗ ನನ್ನ ಕೈಯಲ್ಲಿ ಏನ್ ಕೊಡಕ್ ಆಗ್ತದೆ ಅಂದ್ರೆ ಆರೋಗ್ಯ ಕೊಡ್ತೀನಿ. ಅದರೊಳಗೂ ಶಿವಮೊಗ್ಗವನ್ನ ನೋಡ್ತಾ ದಾವಣಗೆರೆ ಒಂದು ಮೆಡಿಕಲ್ ಹಬ್ ಆಗಿತ್ತು ಹಿಂದೆ. ಇವತ್ತು ಶಿವಮೊಗ್ಗಕ್ಕೆ ಅಕ್ಕಪಕ್ಕದ ಜನ, ಅದರೊಳಗೂ ಕೋವಿಡ್ ಸಂದರ್ಭದಲ್ಲಿ ಅಕ್ಕಪಕ್ಕ ಜನಗಳು ನಮ್ಮ ಶಿವಮೊಗ್ಗಕ್ಕೆ ಬಂದು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅಂತ ಶಿವಮೊಗ್ಗ ಇವತ್ತು ನಗರ. ಒಂದು ಕಡೆ ನಾ ಮೊನ್ನೆ ಒಂದು ಡಾಕ್ಟರ್ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರು, ಸರ್ ನಾನು ತಿಂಗಳಿಗೆ 30 ಕೋಟಿ ಬಿಲ್ ಮಾಡಿದ್ರೆ ನನಗೆ 1 ಕೋಟಿ ನನಗೆ ಸ್ಯಾಲರಿ ಕೊಡ್ತಾರೆ ಸರ್ ಅಂತ ಬಿಲ್ಲು. ಅಂದ್ರೆ ನಾವು ಹೋದ್ರೆ ಹೆಂಗೆ ಅಂದ್ರೆ ಇವತ್ತು ನನ್ನ ಹತ್ರ ದುಡ್ಡಿದೆ ಅಂತ ಹೋದ್ರೆ ಒಟ್ಟು ಒಂದು 30 ಟೆಸ್ಟ್ ಮಾಡಿಸ್ತಾರೆ. ಇನ್ಶೂರೆನ್ಸ್ ಅಂತ ಇದ್ರೆ ಒಂದು 40 ಟೆಸ್ಟ್ ಮಾಡಿಸ್ತಾರೆ. ಏನು ಇಲ್ಲ ಅಂತ ಹೋದ್ರೆ ಏನು ಇಲ್ಲ ನಡಿ ಅಂತ ಕಳಿಸ್ತಾರೆ. ಏನು ಆಗಿಲ್ಲ ಅಂತ ನಡಿ ಅಂತ ಕಳಿಸ್ತಾರೆ. ಇಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾದಂತಹ, ನಾವು ನಮ್ಮ ಊರಿನ ಮಧ್ಯೆ ಈ ತೃಪ್ತಿ ಹೆಲ್ತ್ ಕೇರ್ ನ ಸಂಸ್ಥಾಪಕರಾದಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ಸಿಗೋದೇ ನಮ್ಮ
ಅವ್ರು ಹೇಳ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಯ್ತು. ಸಂಘಟನಾತ್ಮಕವಾಗಿ ಬಲಪಡಿಸುವುದರ ಮೂಲಕ ಅನೇಕ ಹೋರಾಟಗಳನ್ನ ನಾವು ಮಾಡ್ಕೊತಾ ಬರ್ತಾ ಇದ್ದೀವಿ. ಆ ಹೋರಾಟಗಳಲ್ಲಿ ಮುಖ್ಯವಾಗಿ ಈಗ ಎಲ್ಲರಿಗೂ ಗೊತ್ತಿರುವ ಅಸಂಘಟಿತ ಕಾರ್ಮಿಕರಿಗೆ ಒಂದು ಮೋಟಾರ್ ಸಾರಿಗೆ ಸಾಮಾಜಿಕ ಭದ್ರತಾ ಮಂಡಳಿ ರಚನೆ ಆಗಿದೆ. ಇದು ನಮ್ದು ಒಂದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಸತತವಾಗಿ 3 ವರ್ಷಗಳಿಂದ ಇದನ್ನ ಹೋರಾಟಗಳನ್ನ ಮಾಡ್ತಾ ಬಂದು ಈಗ ಮುಖ್ಯವಾಗಿ ಏನು ಸಾರಿಗೆ ಅಂದ್ರೆ ಮೋಟಾರ್ ವಾಹನದ ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರಿಗೆ ಈಗ ಆಲ್ರೆಡಿ 5 ಲಕ್ಷದ ಇನ್ಸೂರೆನ್ಸ್ ಬೆನಿಫಿಟ್ ಮತ್ತೆ ವಿದ್ಯಾರ್ಥಿ ವೇತನ ಸಿಕ್ಕಿದೆ. ಇದಕ್ಕೆ ಮೂಲ ಕಾರಣ ಅಂತ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಂತೀನಿ, ಘಂಟಾಘೋಷವಾಗಿ ಹೇಳ್ತೇನೆ, ಇದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಹೋರಾಟದ ಪ್ರತಿಫಲ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಇಷ್ಟ.